ನಮಸ್ಕಾರ ವೀಕ್ಷಕರೇ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅಮ್ಮ ಮಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಾಗ್ನಿ ಒಂದೇ ಇರುತ್ತಿರಲು ಕುಲ ಗೋತ್ರ ಎತ್ತಣದು ಸರ್ವಜ್ಞನ ವಚನದ ಸಾಲುಗಳಂತೆ ಕುಲಭೇದ ಜಾತಿ ಭೇದ ಮಾಡದೆ ಸರ್ವರನ್ನ ಸಮನಾಗಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ಪ್ರಾರಂಭಿಸೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಅಮೆರಿಕಾಗಿಂತ ಅಮ್ಮನ ಮಡಿಲೇ ಗ್ರೇಟು ಎಂದು ಅಮೆರಿಕಾದಲ್ಲಿ ಕಳೆದ ಅನುಭವಗಳನ್ನ ಹಂಚಿಕೊಳ್ತಾ ಅಮ್ಮನಿಗಾಗಿ ಮಗಳು ರಶ್ಮಿ ಮಾಡಿದ ಸುವರ್ಣಗಡ್ಡೆ ವಡೆ. ಅಮ್ಮನೇ ನನ್ನ ರೋಲ್ ಮಾಡೆಲ್, ಅಮ್ಮನಿಂದ ನಾನು ಸಾಕಷ್ಟು ಕಲಿತೆ ಎಂದು ಹೇಳಿದ ಮಗಳು ರಶ್ಮಿಗಾಗಿ ಅಮ್ಮ ಹಂಸ ಅವರು ಕನ್ನಡತೆ ಸುತ್ತನಲ್ಲಿ ಮಾಡಿದ ಸೀಮೆ ಬದನೆಕಾಯಿ ದಾಲ್. ಕಾಲೇಜು ದಿನಗಳ ಪ್ರವಾಸ, ಗೆಳೆಯರ ಬಗ್ಗೆ ಹೇಳ್ತಾ ಅಮ್ಮ ಆರಂಭಿಸಿದ ಬೆಳ್ಳುಳ್ಳಿ ಬಾತ್ನ ಪೂರ್ತಿ ಮಾಡಿದ ಮಗಳು ರಶ್ಮಿ. ಒಗ್ಗರಣೆ ಡಬ್ಬಿ ಅಮ್ಮ ಮಗಳು ವೇದಿಕೆ ಅಮ್ಮನ ಮಹತ್ವವನ್ನ ತೋರಿಸಿಕೊಡ್ತಾ ಇರೋ ಉತ್ತಮ ಕಾರ್ಯಕ್ರಮ ಅಂತ ಕಾರ್ಯಕ್ರಮದ ಮೇಲಿನ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಅಮ್ಮನ ಮಗಳ ಸುತ್ತಿನಲ್ಲಿ ಮಾಡಿದ ಅಕ್ಕಿ ಹಿಟ್ಟಿನ ಮಸಾಲ ಪರೋಟ. ಇಂದಿನ ಸಂಚಿಕೆಗೆ ಬಂದಿರುವಂತ ಅಮ್ಮ ಮಗಳು. ಇವತ್ತಿನ ಸಂಚಿಕೆಯ ಅಮ್ಮ ಮಗಳ ಜೋಡಿ ಬೆಂಗಳೂರಿಂದ ಬಂದಿರೋ ಅಮ್ಮ ಹಂಸ ಜಗದೀಶ್ ಹಾಗೂ ಅಮೆರಿಕಾದ ಲಾಸ್ ಏಂಜಲೀಸ್ ನಿಂದ ಬಂದಿರುವ ಮಗಳು ರಶ್ಮಿ ಉಲ್ಲಾಸ್. ಅಮ್ಮ ಹಂಸ ಅವರಿಗೆ ಹಾಡು ಹಾಡೋದು, ರಂಗೋಲಿ ಬಿಡಿಸೋದು, ಅಡಿಗೆ ಮಾಡೋದು ಹವ್ಯಾಸ. ಹಾಗೂ ಮಗಳು ರಶ್ಮಿಗೆ ಪುಸ್ತಕ ಓದೋದು, ಅಡಿಗೆ ಕಾರ್ಯಕ್ರಮಗಳನ್ನ ನೋಡಿ ಹೊಸ ಹೊಸ ಅಡಿಗೆಗಳನ್ನ ಮಾಡೋದು ನೆಚ್ಚಿನ ಹವ್ಯಾಸ. ಬನ್ನಿ ಈ ಸುಂದರ ಅಮ್ಮ ಮಗಳು ಜೋಡಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಕೆ, ಇವತ್ತಿನ ಸಂಚಿಕೆಯಲ್ಲಿ ಏನ್ ಡಿಶ್ ಮಾಡ್ಬೇಕು ಅಂತಿದ್ದೀರಾ? ನಮ್ಮ ಮೊದಲನೇ ಸುತ್ತು ಅಮ್ಮ ನಿನಗಾಗಿ ಅಂತ. ಸೊ ನಿಮ್ ತಾಯಿಗೋಸ್ಕರ ಯಾವ ಅಡಿಗೆನ ಪ್ರಿಪೇರ್ ಮಾಡ್ಬೇಕು ಅಂತಿದ್ದೀರಾ? ಸುವರ್ಣಗಡ್ಡೆ ವಡೆ ಅಂತ. ಓಕೆ, ಯಾರು ಹೇಳ್ಕೊಟ್ರು ಇದನ್ನ? ಅಮ್ಮನೇ. ಅಮ್ಮ ಹೇಳ್ಕೊಟ್ಟಿದ್ದನ್ನ ಅಮ್ಮಂಗೆ ಮಾಡ್ಕೊಡ್ತಾ ಇದ್ದೀರಾ ಇವತ್ತು? ಎಸ್. ರಶ್ಮಿ, ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅದಕ್ಕೆ? ಧನಿಯಾ ಪುಡಿ, ಚಕ್ಕೆ ಲವಂಗ ಪೌಡರ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಶುಂಠಿ, ಅರಿಶಿನ ಪುಡಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸುವರ್ಣಗಡ್ಡೆ, ಹುರ್ಗಳ್ಳೆ, ಕಾಯಿ ತುರಿ, ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲನೇದಾಗಿ ಸುವರ್ಣಗಡ್ಡೆ ಫಸ್ಟ್ ಕುಕ್ ಮಾಡ್ಕೋಬೇಕು ಕುಕ್ಕರ್ನಲ್ಲಿ. ಓಕೆ, ಇದಕ್ಕೆ ನೀರು, ಸ್ವಲ್ಪ ಸಾಲ್ಟ್. ಇದನ್ನ ಎಷ್ಟೊತ್ತು ಬೇಯಿಸ್ಬೇಕು? ಎಷ್ಟು ಕೂಗಿಸ್ಬೇಕು? ಜಸ್ಟ್ ಒಂದು ವಿಸಿಲ್ ಬರೋ ಮುಂಚೆನೆ ಆಫ್ ಮಾಡಬೇಕಿತ್ತು. ವಿಸಿಲ್ ಬರೋಕ್ ಮುಂಚೆನೆ ಆಫ್ ಮಾಡ್ಬೇಕಾ? ಓಕೆ, ನಂತರ ಏನ್ ಮಾಡ್ಬೇಕು? ಮಿಕ್ಸಿಗೆ ತಗೋಬೇಕು ಇಂಗ್ರೀಡಿಯೆಂಟ್ಸ್. ಓಕೆ, ಯಾವ್ದ್ಯಾವ್ದು ತಗೋಬೇಕು? ಧನಿಯಾ ಪುಡಿ, ಓಕೆ, ಕೊತ್ತಂಬರಿ ಸೊಪ್ಪು, ಹಾ, ಚಕ್ಕೆ ಲವಂಗ ಪೌಡರ್, ಓಕೆ, ಧನಿಯಾ ಪೌಡರ್, ಆಮೇಲೆ ಮೆಣಸಿನ್ಕಾಯಿ, ಹುರ್ಗಳ್ಳೆ, ಬೆಳ್ಳುಳ್ಳಿ, ಕಾಯಿ ತುರಿ, ಶುಂಠಿ, ಹಳದಿ, ಆಮೇಲೆ ಸಾಲ್ಟ್. ಸೊ ಇದಕ್ಕೆ ನೀರೇನು ಹಾಕೋ ಆಗಿಲ್ವಾ? ಹೀಗೆ ಮಾಡ್ಕೊಳ್ಳೋದಾ? ಓಕೆ, ಇದು ಹಾಫ್ ಜಸ್ಟ್ ಗ್ರೈಂಡ್ ಮಾಡ್ಕೊಂಡಿರೋದು. ಓಕೆ, ಸೊ ಒನ್ಸ್ ದಿಸ್ ಇದು ರೆಡಿ ಆದಾಗ ಸೊ ವಾಟರ್ ಡ್ರೈನ್ ಮಾಡ್ಕೊಂಡು ವಿ ಹ್ಯಾವ್ ಟು ಆಡ್ ದಟ್ ಸುವರ್ಣಗಡ್ಡೆ ಇದಕ್ಕೆ. ಓಕೆ, ಅಡುಗೆ ಮಾಡೋಕ್ ಮುಂಚೆಯಿಂದಾನು ಬರ್ತಾ ಇತ್ತಾ ಅಥವಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕಲ್ತ್ಕೊಂಡ್ರಾ? ಇಲ್ಲ, ಮದ್ವೆ ಆದಾಗಿಂದ ಐ ಸ್ಟಾರ್ಟೆಡ್ ಕುಕಿಂಗ್. ಅದಕ್ಕೆ ಮುಂಚೆ ಇಲ್ಲ, ಅದಕ್ಕೆ ಮುಂಚೆ ಅಡುಗೆ ಮನೆ ಕಡೆ ಹೋಗೇ ಇಲ್ಲ ರಶ್ಮಿ ಅವರು. ಓಕೆ, ಆಫ್ ಮಾಡೋಣ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ರಶ್ಮಿ? ಈಗ 5.5 years ಆಗಿದೆ. 5.5 years ಆಯ್ತು. ಓಕೆ, ಮಿಸ್ ಮಾಡ್ಕೊಳ್ತಾ ಇಲ್ವಾ ಫ್ಯಾಮಿಲಿನ? ಇಂಡಿಯಾ ಬಿಟ್ಟು ಅಷ್ಟು ದೂರದ ದೇಶದಲ್ಲಿ ಇರ್ಬೇಕು. ಇಯರ್ಲಿ ಒನ್ಸ್ ಬರ್ತಾ ಇದ್ದೀನಿ, ಜಸ್ಟ್ ಅ ಮಂತ್ ಹಾಲಿಡೇಗೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ಸಚ್ ವಿಸಿಟ್ಸ್. ಅಂಡ್ ಅಮ್ಮ ಹೇಳಿದ್ರು ಈ ಥರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಐ ಜಸ್ಟ್ ಪ್ಲಾನ್ ಮೈ ಹಾಲಿಡೇ ಅಂಡ್ ಕೇಮ್ ಅರೌಂಡ್ ದ ಟೈಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ಅಷ್ಟು ದೂರದಿಂದ ಬಂದಿದ್ದೀರಲ್ವಾ, ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ಸ್. ರಶ್ಮಿ, ಇದು ರೆಡಿ ಆಗಿದೆ ನೋಡೋಣ. ಓಕೆ, ಇದನ್ನೊಂದು ಬೌಲ್ಗೆ ಹಾಕೊಳ್ಳೋಣ. ಇವಾಗಿದ್ದು ಸುವರ್ಣಗಡ್ಡೆ ಈ ಮಸಾಲೆ ಜೊತೆ ಇನ್ನೊಂದ್ಸಲಿ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಸೊ ಐ ನೀಡ್ ಅ ಬಿಗರ್ ಜಾರ್. ಇವಾಗಲೇ ಮಿಕ್ಸ್ ಮಾಡ್ಬಿಡ್ಬೋದಾ ಇದನ್ನ? ಓಕೆ, ಎರಡು ಮಿಕ್ಸ್ ಒಟ್ಟಿಗೆ ಮಾಡೋದು. ಓಕೆ,
ಈಗ ನನಗೆ ಕಾರ್ನ್ಫ್ಲೋರ್ ಆ್ಯಂಡ್ ಅಕ್ಕಿ ಹಿಟ್ಟು ಕೊಡಿ. ಓಕೆ. ಇದು ಅಕ್ಕಿ ಹಿಟ್ಟು 2 ಸ್ಪೂನ್. ಹಾಂ. ಸ್ವಲ್ಪ ಸಾಲ್ಟ್ ಬೇಕು. ಅದನ್ನ ಮಿಕ್ಸ್ ಮಿಕ್ಸ್ ಮಾಡಬೇಕು. ಓಕೆ. ಎಣ್ಣೆಕಾಯಿ. ಓಕೆ. ಸಾಕು. ಏನು ಓದಿರೋದು ರಶ್ಮಿ ನೀವು? BCom ಮಾಡಿ MBA in HR. ಓಕೆ. ಈ ಕಾರ್ಯಕ್ರಮಕ್ಕೆ ಹೇಗೆ ಬಂದ್ರಿ ನೀವು? ಲೈಕ್ ಅಲ್ಲಿ ನಾನು ತಗೊಂಡಿದ್ದೀನಿ ಡಿಶ್ ಕನೆಕ್ಷನ್. ಸೊ ಐ ಹ್ಯಾವ್ ಚೋಸನ್ ಒನ್ ಆಫ್ ದ ಚಾನಲ್ಸ್ as Zee Kannada. ಓಕೆ. ಸೊ ಐ ಆಮ್ ವಾಚಿಂಗ್ ದಿಸ್ ಪ್ರೋಗ್ರಾಮ್ ರೆಗ್ಯುಲರ್ಲಿ. ಓಕೆ. ಅಲ್ಲಿ ನೋಡಿ ಅಲ್ಲಿಂದ ಆಸೆಯಾಗಿ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಸೊ ಫೇಸ್ಬುಕ್ ಮೂಲಕ ಬಂದ್ರೆ ಅಥವಾ ನಮ್ಮ ಕಮ್ಯುನಿಟಿ ಇದೆಯಲ್ಲ ಅದ್ರ ಮೂಲಕ ಬಂದ್ರೆ ಯಾವ ರೀತಿ? ಥ್ರೂ ಫೇಸ್ಬುಕ್ ಆಲ್ಸೋ. ಓಕೆ. ಸೊ ಈಗ ನಮ್ಗಳು ಓಕೆ. ಓಕೆ. ವಡೆ ಅಂತ ಹೇಳಿದ್ರಿ, ಬೋಂಡಾ ತರ ಮಾಡ್ತಾ ಇದ್ದೀರಾ? ಎರಡು ಮಾಡ್ಬೋದು. ಓಕೆ. ತುಂಬಾ ಕಡಿಮೆ ಮಾತಾಡ್ತೀರಾ ಅಲ್ವಾ ರಶ್ಮಿ ನೀವು? ಯಾ, ಐ ಆಮ್ ಸೈಲೆಂಟ್ ಬೈ ನೇಚರ್. ಲೈಕ್ ಓಕೆ. ಯಾರು ಫೇವ್ರೆಟ್ ನಿಮ್ಗೆ, ಅಪ್ಪನ ಅಮ್ಮನ? ಮಾಮ್. ಮಾಮ್. ಓಕೆ. ಅಮೆರಿಕಾಯಿಂದ ಕಾಲ್ ಮಾಡಿ ಏನಾದ್ರು ಟಿಪ್ಸ್ ಕೇಳ್ತೀರಾ ಅಮ್ಮಂಗೆ ಅಡ್ಗೆ ಬಗ್ಗೆ? ಅಮ್ಮ ಇವತ್ತು ಈ ಅಡ್ಗೆ ಹೇಗೆ ಮಾಡೋದು? ಅದು ರೆಗ್ಯುಲರ್ ಆಗಿರುತ್ತೆ. ಓಕೆ. ದಿನ ಅವಳಿಗೆ ಮನಸ್ಸಿಗೆ ಬಂದಿದ್ದನ್ನ ಇಷ್ಟ ಆದ್ರೆ ಅದನ್ನ ಮಾಡ್ಬೇಕು ಅನ್ಸಿದ್ರೆ ಮಾಡ್ತಾಳೆ. ಓಕೆ. ಅವ್ರ ಯಜಮಾನ್ರೆ ಬಲಿ ಪಶು ಅದಕ್ಕೆ. ಆಯ್ತು ಅನ್ಸುತ್ತೆ ರಶ್ಮಿ ಇದು. ಈಗ ರೆಡಿ ಇದೆ. ಓಕೆ. ಪ್ಲೀಸ್ ಗಿವ್ ಮಿ ದ ಸರ್ವಿಂಗ್ ಬೌಲ್. ಸುವರ್ಣಗೆಡ್ಡೆ ವಡೆ ಅಲಿಯಾಸ್ ಬೋಂಡಾ ರೆಡಿ ಆಗಿದೆ. ಸೊ ನಾನು ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಇದನ್ನ ಫಸ್ಟ್ ನಿಮ್ಮ ತಾಯಿಯವ್ರು ಟೇಸ್ಟ್ ಮಾಡಲಿ, ಬಿಕಾಸ್ ಇದು ಅಮ್ಮ ನಿನಗಾಗಿ ಅಂತ ನೀವು ಮಾಡ್ತಾ ಇರೋದು. ಅವ್ರು ಟೇಸ್ಟ್ ಮಾಡಿದ್ಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದ್ಯಾ? ನೀವು ಹೇಳ್ಕೊಟ್ಟ ಹಾಗೆ ಮಾಡಿದಾರಾ ನಿಮ್ಮ ಮಗಳು? ಸ್ವಲ್ಪ ಚೇಂಜ್ ಮಾಡಿದಾಳೆ. ಸ್ವಲ್ಪ ಪರವಾಗಿಲ್ಲ, ಮಾಡಿದಾಳೆ. ಓಕೆ. ನಾನು ತಿನ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ರಶ್ಮಿ, ಇದಿಷ್ಟನ್ನ ಮಾಡ್ಕೊಟ್ಟಿದ್ದಕ್ಕೆ. ವೆಲ್ಕಮ್. ಸುವರ್ಣಗಡ್ಡೆ ವಡೆ ಮಾಡುವ ವಿಧಾನ: ಮೊದಲು ಒಂದು ಕುಕ್ಕರಿಗೆ ಅರ್ಧ ಕಪ್ ಹೆಚ್ಚಿದ ಸುವರ್ಣಗಡ್ಡೆ, ನೀರು, ಉಪ್ಪು ಹಾಕಿ 1 ವಿಜಲ್ ಕೂಗಿಸಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಪುಡಿ, ಧನಿಯಾ ಪುಡಿ, ಹಸಿಮೆಣಸಿನಕಾಯಿ, ಹುರುಗಡಲೆ, ಬೆಳ್ಳುಳ್ಳಿ, ಕಾಯಿ ತುರಿ, ಶುಂಠಿ, ಚಿಟಿಕೆ ಅರಿಶಿನ, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಬೇಯಿಸಿದ ಸುವರ್ಣಗಡ್ಡೆ, ರುಬ್ಬಿದ ಮಸಾಲೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬಟ್ಟಲಿಗೆ ರುಬ್ಬಿದ ಸುವರ್ಣಗಡ್ಡೆ ಮಿಶ್ರಣ, 2 ಚಮಚ ಅಕ್ಕಿ ಹಿಟ್ಟು, ಉಪ್ಪು ಹಾಕಿ ಕಲಸಿ ಕಾದ ಇಮಾಮಿ ಸನ್ಫ್ಲವರ್ ಆಯಿಲ್ನಲ್ಲಿ ಬೋಂಡಾದಂತೆ ಹೊಂಬಣ್ಣ ಬರುವ ತನಕ ಕರೆಯಿರಿ. ಈಗ ರುಚಿಕರವಾದ ಸುವರ್ಣಗಡ್ಡೆ ವಡೆ ಸವೆಯಲು ಸಿದ್ಧ. ಅಮ್ಮ, ನಮ್ಮ ಮುಂದಿನ ಸುತ್ತು ನಗು ನಗುತ್ತಾ ಕಲಿ ಅಂತ. ಸೊ ರಶ್ಮಿ ಅವ್ರಿಗೆ ನೀವು ನಮ್ಮ ವೇದಿಕೆಯಲ್ಲಿ ಏನನ್ನು ಹೇಳ್ಕೊಡ್ತಾ ಇದ್ದೀರಾ? ನಾನು ಅವಳಿಗೆ ಅದೇ ಕುಂದನ್ ವರ್ಕ್ದು ಹೇಳಿದ್ನಲ್ಲ, ಅದು ರಂಗೋಲೆ, ಇನ್ಸ್ಟೆಂಟ್ ರಂಗೋಲೆ. ಓಕೆ. ಅದು ಹಬ್ಬಗಳಲ್ಲೆಲ್ಲ ಈಗಿನ ಕಾಲದ ಹುಡುಗಿಯರಿಗೆ ರಂಗೋಲಿನಲ್ಲಿ ಹಾಕೋದೆಲ್ಲ ಬಹಳ ಅಷ್ಟು ಇದಲ್ಲ, ಅದರಿಂದ ಅದನ್ನ ಹೇಳ್ಕೊಡ್ತೀನಿ. ಓಕೆ. ಇವಾಗ ಹೇಳ್ಕೊಡ್ತೀರಾ? ಸ್ಟಾರ್ಟ್ ಮಾಡಿ. ಹಾ, ನೋಡಿ, ಇದು ಫಿನಿಶಿಂಗ್ ಈ ತರ ಬರುತ್ತೆ. ಇದು ಓಕೆ. ಇದನ್ನ ನಾವು ಒಂದೇ ಸ್ಟ್ರಿಪ್ ಅಲ್ಲೂ ಮಾಡ್ಬೋದು, ಕಟ್ ಸ್ಟ್ರಿಪ್ಸ್ ಅಲ್ಲೂ ಮಾಡ್ಬೋದು. ನಮಗೆ ಬೇಕಾಗಿರೋ ಆಕಾರಕ್ಕೆ ಲೀಫ್ ಯಾವ್ದು ಆತರ ಕಟ್ ಮಾಡ್ಕೊಂಡು ಮಾಡಿ ಅರೇಂಜ್ ಮಾಡ್ಬೋದು. ಓಕೆ. ರಶ್ಮಿ, ನಾ ಹೇಳ್ಕೊಡ್ತೀನಿ, ನೀನ್ ಮಾಡು. ಓಕೆ. ಮೊದಲು ಇದು ಸೆಂಟರಿಗೆ ಫೆವಿಕಾಲ್ ಹಾಕು, ಹಾಗೆ ಒಂದು ಡಾಟ್ಸ್ ಇಟ್ಕೊಂಡು ಹೋಗಿ. ಆಂಟಿ, ಯಾವ ತರ ಶೀಟ್ ಇದು? ಇದು ಟ್ರಾನ್ಸ್ಪರೆಂಟ್ ಶೀಟ್ ಅಂತ ಕೇಳಿದ್ರೆ ಸ್ಟೇಷನರಿ ಶಾಪ್ಸ್ ಅಲ್ಲೆಲ್ಲ ಸಿಗುತ್ತೆ. ಓಕೆ. ನೋಡು ರಶ್ಮಿ, ಈ ತರ ಒಂದು ಫ್ಲವರ್ ತರ ಸೆಂಟರಿಗೆ ಇಟ್ಬಿಡ್ಬೇಕು. ಆಮೇಲೆ ಆಲ್ಟರ್ನೇಟ್
ಈ ಥರ ಲೀಫ್ ಸಿಗುತ್ತಲ್ಲ, ಇದು ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ. ನಿನಗೆ ಯಾವ್ದು ಬೇಕಾದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಂಟಿಸ್ತಾ ಹೋಗೋದು. ಓಕೆ, ಅಮೆರಿಕಾದಲ್ಲಿ ರಂಗೋಲೆ ಪುಡಿ ಸಿಗಲ್ಲ, ಅದಕ್ಕೆ ಇನ್ಸ್ಟೆಂಟ್ ರಂಗೋಲೆನ ರಶ್ಮಿಯವರು ಹಾಕ್ಬೋದು ನೆಕ್ಸ್ಟ್ ಟೈಮ್. ಹೌದು. ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಮಾಡ್ಬೋದಲ್ಲ ಆಂಟಿ? ಮಾಡ್ಬೋದು. ಓಕೆ, ರಶ್ಮಿ ಅವ್ರು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಫೆವಿಕಾಲ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಮತ್ತೆ ಕಲರ್ ಎಲ್ಲ ತುಂಬಾ ಮಿಕ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಅಷ್ಟಲ್ಲಿ ಪರ್ಫೆಕ್ಟ್ ಆಗ್ತಾರೆ. ಅಮ್ಮ ರೆಡಿ ಆಯ್ತು ಅನ್ಸುತ್ತಲ್ಲ? ಇದು ರೆಡಿ ಆಗಿದೆ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ರೆ. ಇದು ಅಮ್ಮ ಮಾಡಿರೋದು, ಇದು ಮಗಳು ಮಾಡಿರೋದು, ಯಾವ್ದು ಚೆನ್ನಾಗಿದೆ ನೋಡಿ ನೀವು ಹೇಳಬೇಕು. ನೀವು ಮಾಡಿರೋದೇ ಚೆನ್ನಾಗಿದೆ. ರಶ್ಮಿ ಅವ್ರು ಫಸ್ಟ್ ಟೈಮ್ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಮಾಡೋಷ್ಟ್ರಲ್ಲಿ ಫುಲ್ ಪರ್ಫೆಕ್ಟ್ ಆಗ್ಬಿಡ್ತಾರೆ ರಶ್ಮಿ. ಇದು ಶೇಪ್ಸ್ ನಾವು ಯಾವ್ದು ಶೇಪಿಗೆ ಬೇಕಾದ್ರೂ ಮಾಡ್ಕೊಂಡು ಓಕೆ, ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಆಂಟಿ. ಊಟ ಮಾಡಿದ ತಕ್ಷಣ ವ್ಯಾಯಾಮ ಮಾಡೋದು ಸರಿನಾ ತಪ್ಪಾ ಅಂತ ನಮ್ಮ ಸಮೀಕ್ಷೆಯ ಪ್ರಕಾರ ಅದು ತಪ್ಪು. ಊಟ ಮಾಡಿದ ತಕ್ಷಣ ವ್ಯಾಯಾಮ ಮಾಡೋದ್ರಕ್ಕಿಂತ 100 ಹೆಜ್ಜೆ ನಡೆದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು. ಅಮ್ಮ, ನಮ್ಮ 2ನೇ ಸುತ್ತು ಕಣ್ಣಳತೆ ಸುತ್ತು ಅಂತ. ಈ ಸುತ್ತಲ್ಲಿ ನೀವು ಯಾವ ರೆಸಿಪಿನ ಮಾಡ್ತಾ ಇದ್ದೀರಿ? ನಾನು ಸೀಮೆ ಬದನೆಕಾಯಿ ಮಿಳೋಣಿ ಅಂತೀವಿ ನಮ್ಮ ಭಾಷೆಯಲ್ಲಿ. ಓಕೆ, ಲೈಕ್ ದಾಲ್ ತರನಾ? ಓಕೆ ಆಂಟಿ, ಈ ಸುತ್ತಲ್ಲಿ ಒಂದು ರೂಲ್ ಇದೆ. ಓಕೆ, ಇಷ್ಟು ಬೌಲ್ಸ್ ಅಲ್ಲಿ ಒಂದ್ ಬೌಲ್ ನ ನಿಮ್ ಮಗಳು ಸೆಲೆಕ್ಟ್ ಮಾಡ್ತಾರೆ. ಸೊ ಅದರ ಅಳತೆಗೆ ತಕ್ಕಂತೆ ನೀವು ಅಡ್ಗೆನ ಮಾಡ್ಬೇಕು. ಓಕೆ, ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ಓಕೆ, ರಶ್ಮಿ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಓಕೆ, ತುಂಬಾ ದೊಡ್ಡದು. ಇಷ್ಟು ದೊಡ್ಡ ಬೌಲ್ ತಗೊಂಡಿದ್ದಾರೆ ನಿಮ್ಮ ಮಗಳು. ಸೊ ಸಾಲತ್ತಾ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದಕ್ಕೆ? ಓಕೆ, ಪೂರ್ತಿ ಆಗುತ್ತೆ ಅಂತ ಹೇಳ್ತೀರಾ? ಕಡಿಮೆ ಮಾಡಂಗಿಲ್ಲ? ಇಲ್ಲ, ಮಾಡ್ತೀನಿ. ಓಕೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾ ಆಂಟಿ? ಸೀಮೆ ಬದನೆಕಾಯಿ, ಟೊಮೆಟೊ, ಅರಿಶಿನ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹೆಸರುಬೇಳೆ, ಈರುಳ್ಳಿ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು, ಶುಂಠಿ, ತೆಂಗಿನಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲನೇದಾಗಿ ಏನ್ ಮಾಡ್ಬೇಕೀಗ? ಕುಕ್ಕರ್ ಕುಡಿ. ಓಕೆ, ನೀರು ಕುಡಿ. ಅದು ಸ್ವಲ್ಪ ಕಾಯೋ ತನಕ. ಓಕೆ, ಇದನ್ನ ಕಾದ್ಮೇಲೆ ಇದನ್ನೆಲ್ಲ ಹಾಕಬೇಕು. ಮಿಕ್ಸಿ ಮಾಡ್ಕೊಳ್ತೀನಿ. ಓಕೆ, ಏನೇನು ಬೇಕು ಇವಾಗ? ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಶುಂಠಿ, ಬೆಳ್ಳುಳ್ಳಿ ರಫ್ ಆಗಿ ಮಾಡ್ಕೊಳ್ಬೇಕು. ಇದು ತುಂಬಾ ನೈಸ್ ಮಾಡಬಾರ್ದು. ಓಕೆ, ಬೇಳೆ ಕೊಡಿ. ಬೇಳೆ ಹೆಸರುಬೇಳೆ. ಇದು ನೀರು ಕಾದಿದೆ. ಎಷ್ಟು ಬೇಳೆ ಹಾಕ್ಬೇಕು ಆಂಟಿ? ಹಾಫ್ ಕಪ್. ಹಾಫ್ ಕಪ್ ಬೇಳೆ. ಆ ಬೌಲ್ಗೆ ಸಾಲತ್ತೆ ಅಂತ ಅನ್ಸುತ್ತಾ ನಿಮ್ಗೆ ಇಷ್ಟು? ನೋಡೋಣ ನಿಮ್ ಕಣ್ಣಳತೆ ಎಷ್ಟು ಕರೆಕ್ಟ್ ಆಗಿದೆ ಅಂತ. ಸೀಮೆ ಬದನೆಕಾಯಿ ಕೊಡಿ. ಕ್ರಾಫ್ಟ್ ಬಿಟ್ಟು ಮಾಮೂಲಿ ರಂಗೋಲಿ ಎಲ್ಲ ತುಂಬಾ ಚೆನ್ನಾಗಿ ಹಾಕ್ತೀರಾ? ನಾನು ಇದು ಎವ್ರಿ ಇಯರ್ ವಿಮೆನ್ಸ್ ಡೇ ಬರುತ್ತಲ್ಲ, ಮಾರ್ಚ್ 8 ಕಾಂಪಿಟೇಷನ್. ಅದು ಸ್ಟೇಟ್ ಲೆವೆಲ್ ಕಾಂಪೀಟ್ ಮಾಡಿದ್ದೆ. ಪ್ರೈಸ್ನು ಬಂದಿದೆ ನನಗೆ. ಟೊಮೆಟೊ ಕೊಡಿ. ಇದು ಹಾಕ್ತೀನಿ, ಮಿಕ್ಸಿ ಮಾಡಿದ್ದೀನಿ. ಹಾಕ್ತೇನೆ. ಇದು ಕೊಡಿ. ಧನಿಯಾ ಪುಡಿ, ಚಕ್ಕೆ ಲವಂಗ ಪುಡಿ, ಉಪ್ಪು, ಅರಿಶಿನ ಕೊಡಿ. ಅರಿಶಿನ ಬೇಕಾ? ಯಾರು ಹೇಳ್ಕೊಟ್ರು ಈ ಡಿಶ್ನ ನಿಮ್ಗೆ? ಇದು ನಮ್ಮ ತಾಯಿಯವರು ಹೇಳ್ಕೊಟ್ಟಿರೋದು. ಓಕೆ, ನಾನು ಮೊದಲು ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಾನು ಇಲ್ಲಿ ತನಕ ಬರೋದಕ್ಕೆ ನನ್ನ ಮದರು ಏನು ಅಂದರೆ, ಅವರು ನಮಗೆ ಚಿಕ್ಕ ವಯಸ್ಸಿಂದನೂ ಅವ್ರು ಮಾಡೋ ಡಿಶಸ್ಸನ್ನೆಲ್ಲ ಸ್ವಲ್ಪ ನಮಗೆ ಹೇಳ್ಕೊಟ್ಟು ಅಭ್ಯಾಸ ಮಾಡಿದ್ರು. ಅದರಿಂದ ಇದನ್ನ ಕಲಿಸ್ಬೇಕು ಕೊಡಿ. ಇದು ಕುಕ್ಕರ್ ಮುಚ್ಚಳ ಕೊಡಿ. ಮತ್ತೆ ನನ್ನ ಹಸ್ಬೆಂಡು ಅಷ್ಟೇ, ತುಂಬಾ ಎನ್ಕರೇಜ್ಮೆಂಟ್ ಜಾಸ್ತಿ. ಯಾವುದೊಂದಕ್ಕೂ ಅವರು ನನಗೆ ಪುಷ್ ಮಾಡ್ತಾರೆ, ಹೋಗು ಮಾಡು ಅಂತಾರೆ. ಪಾರ್ವತಿ ಬಾಯಿ ಅವರೇ, ನಿಮ್ಮ ಮಗಳು ಮತ್ತೆ ಮೊಮ್ಮಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನೀವೇ ಸ್ಫೂರ್ತಿ ಅಂತ ನಿಮ್ಮ ಮಗಳು ಹೇಳ್ತಾ ಇದ್ದಾರೆ. ಸೊ ನಮ್ಮ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಇದು 2 ವಿಜಿಲ್ ಇನ್ನೇನಾದ್ರು ರೆಡಿ ಮಾಡ್ಕೋಬೇಕಾ ಅದಕ್ಕೆ? ಇಲ್ಲ, ಇದು ಆದ್ಮೇಲೆ ಕೂಲ್ ಆದ್ಮೇಲೆ ಅದು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಒಗ್ಗರಣೆ ಮಾಡಬೇಕು. ಓಕೆ ಓಕೆ. ಸೊ ಹಾಡ್ ಹಾಡ್ತೀನಿ ಅಂತ ಹೇಳಿದ್ವಿ. ಈಗ ನಮಗೋಸ್ಕರ ಯಾವ ಹಾಡ್ ಹಾಡ್ತೀರಾ? ಅದು ಕೂಗೋ ಅಷ್ಟ್ರಲ್ಲಿ ಹಾಡಾಡ್ಬೇಕು. ಪರಿಮಳದ ಪರಿಮಳದ
ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಪರಿಮಳದ. ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಅಮ್ಮ, ತುಂಬಾ ಖುಷಿ ಆಯ್ತು. ಅಂಡ್ ಕ್ಲಾಸಸ್ಗೆ ಹೋಗಿದ್ದೀರಾ ನೀವು, ಮ್ಯೂಸಿಕಲ್ ಕ್ಲಾಸ್ಗೆ ಏನಾದ್ರು? ಈಗ ನಾನು ಇದಕ್ಕೆ ನಾರಾಯಣಿಮ್ ಅಂತ ಎವ್ರಿ ವೀಕ್ ಸತ್ಸಂಗ್ ನಡೆಯುತ್ತೆ, ಅಲ್ಲಿ ಹೋಗಿ ಕಲಿತಾ ಇದ್ದೀನಿ. ಓಕೆ, ಸೌಂದರ್ಯ ಲಹರಿ ಅದೆಲ್ಲ ನಮ್ಮ ಸಿಸ್ಟರ್ ಮನೆಯಲ್ಲಿ. ಟೈಮೇ ಇರೋದಿಲ್ಲ ಅನ್ಸುತ್ತಲ್ಲ, ತುಂಬಾ ಚಟುವಟಿಕೆಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಹೌದು. ಓಕೆ, ದಟ್ಸ್ ಆಕ್ಚುಲಿ ಗುಡ್ ಅಲ್ವಾ, ಯಾವಾಗ್ಲೂ ಬ್ಯುಸಿ ಆಗಿದ್ರೆ ಸೊ ನಮ್ಮ ಮೈಂಡು ಫ್ರೀ ಆಗಿರುತ್ತೆ. ರಶ್ಮಿ, ನೀವು ಓದೋದ್ ಬಿಟ್ರೆ ಬೇರೆ ಯಾವ ಚಟುವಟಿಕೆಗಳಲ್ಲೂ ನಿಮ್ಗೆ ಆಸಕ್ತಿ ಇಲ್ವಾ? ಡಾನ್ಸ್ ಇರ್ಬೋದು, I like taking photographs of nature and of my family members also. Yeah. ಓಕೆ ಅಮ್ಮ, ನಿಮ್ಮ ಮಗಳು US ಹೋದ್ಮೇಲೆ ತುಂಬಾ ಅವ್ರನ್ನ ಮಿಸ್ ಮಾಡ್ಕೊಂಡಂತ ದಿನ ಯಾವುದು? ಆಕ್ಚುಲಿ ದಿನ ಮಿಸ್ ಮಾಡ್ಕೊಳ್ತೀರಾ, ಬಟ್ ತುಂಬಾ ನೆನಪಾಗಿದ್ದು, ತುಂಬಾ ಮಿಸ್ ಮಾಡ್ಕೊಂಡು. ಮದುವೆ ಅವಳದು ಸಡನ್ಲಿ ಫಿಕ್ಸ್ ಆಗಿದ್ದು ಮ್ಯಾರೇಜ್. 15 days, ವಿದಿನ್ 15 days ಮ್ಯಾರೇಜ್ ಆಗಿ ಹೊರಟೇ ಬಿಟ್ಲು. ಓಕೆ, ಒಂದ್ ತಿಂಗಳ. ಅವಾಗ್ಲೇ ನನಗೆ ತುಂಬಾ ಇದಾಯ್ತು, ಹೇಗಪ್ಪ ಟೈಮ್ ಪಾಸ್ ಮಾಡೋದು. ಆಗ್ಲಿಂದಾನೇ ನಾನು ಇದೆಲ್ಲ ಇಷ್ಟೆಲ್ಲ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರಿ ನೀವು. ರಶ್ಮಿ, ನಿಮ್ಮ ರೋಲ್ ಮಾಡೆಲ್ ಯಾರು? My mother, ನಮ್ಮ ತಾಯಿ. ನಿಮ್ ತಾಯಿನೇ ನಿಮ್ ರೋಲ್ ಮಾಡೆಲ್. ಅವರು ಆರ್ಟಿಸ್ಟಿಕ್ ಥಿಂಗ್ಸ್ ಮಾಡೋದು. ಈಗ ಒನ್ ಆಫ್ ದಮ್ ಹೇಳ್ಕೊಟ್ಟಿದ್ದು, ಐ ಲೈಕ್ ದ್ಯಾಟ್. ನನಗೂ ಇಷ್ಟ. ಆ್ಯಂಡ್ ರಂಗೋಲಿನೂ ನಾನು ಬಿಡ್ತೀನಿ, ಸೊ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಯಾವ ಕ್ಷಣದಲ್ಲಿ ನಿಮ್ಗೆ ಅಯ್ಯೋ ಇವತ್ತು ನಮ್ಮಮ್ಮ ನನ್ನ ಪಕ್ಕ ಇರಬೇಕಾಗಿತ್ತು ಅಂತ ಅನ್ಸಿದ ಅಮೆರಿಕಲ್ಲಿದ್ದಾಗ? ಈ ಮೂಮೆಂಟ್ ನಮ್ಮಮ್ಮ ನನ್ನ ಪಕ್ಕ ಇರಬೇಕಿತ್ತು ಅಂತ ತುಂಬಾ ಮಿಸ್ ಮಾಡ್ಕೊಂಡಂತ ಕ್ಷಣ ಯಾವುದು? ನಮ್ಮಮ್ಮ ಹಬ್ಬಗಳಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಶಿ ಇಸ್ ವೆರಿ ಕ್ರಿಯೇಟಿವ್ ವಿತ್. ಅಲ್ಲಿ ನಾನು US ನಲ್ಲಿನೂ ಹಬ್ಬ ಎಲ್ಲ ಮಾಡ್ತೀನಿ. ಸೊ ಬಟ್ ನಾಟ್ ಇನ್ ದ ಸ್ಕೇಲ್ ಇಲ್ಲಿ ಪರ್ಫಾರ್ಮ್ ಮಾಡ್ದಂಗೆ. ಓಕೆ, ಸೊ ಡ್ಯೂರಿಂಗ್ ಫೆಸ್ಟಿವಲ್ಸ್ ತುಂಬಾ ಮಿಸ್ ಮಾಡ್ಕೊಳ್ತೀರಾ? ಓಕೆ, ಅಮ್ಮ ರೆಡಿ ಆಗಿದೆ ನೋಡೋಣ. ಆಗಿದೆ. ತೆಂಗಿನಕಾಯಿ ಕೊಡಿ, ಕೊತ್ತಂಬರಿ ಸೊಪ್ಪು. ಆಂಟಿ, ಬೌಲ್ಗಿನ ಜಾಸ್ತಿ ಆಗುತ್ತೆ ಅಂತ ಅನ್ಸ್ತಿಲ್ವಾ? ಆಲ್ಮೋಸ್ಟ್ ಒಂದು ಅರ್ಧ ಕುಕ್ಕರ್ ಇದೆ. ಇಲ್ಲ, ಸರಿ ಹೋಗುತ್ತೆ. ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆ ಹಾಕೋಣ. ಓಕೆ, ಬಾಣ್ಲಿ ಕೊಡಿ. ಬಾಣ್ಲಿ ಕೊಡಿ. ಮಾಮಿ ಸನ್ಫ್ಲವರ್ ಆಯಿಲ್ ಕೊಡಿ. ಇಷ್ಟು ಸಾಕಾ? ಸಾಕು. ಸಾಕು. ಕರ್ಬೇವಿನ. ಹಾ, ಇದಕ್ಕೆ ಒಗ್ಗರಣೆ ಸೇರಿಸೋದು. ಓಕೆ, ನಿಮ್ಮ ಕಣ್ಣಳತೆ ಕರೆಕ್ಟ್ ಆಗಿದ್ಯಾ ಅಲ್ವಾ ನೋಡೋಣ. ಜಾಸ್ತಿ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ? ಜಾಸ್ತಿ ಆಗಿದೆ ಆಕ್ಚುಲಿ. ಪನಿಷ್ಮೆಂಟು ಇದೆಯಮ್ಮ ಜಾಸ್ತಿ ಆಗಿದ್ರೆ? ಏನ್ ಪನಿಷ್ಮೆಂಟ್ ಕೊಡ್ತೀರಾ? ಪ್ರಾಬ್ಲಿ ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್ ಎಲ್ಲ ಬರಲ್ಲಪ್ಪ ನನಗೆ. ನೋಡಿ, ಕರೆಕ್ಟಾಗಿ ಮಾಡಿದ್ದೀನಿ. ಓಕೆ, ಪರ್ಫೆಕ್ಟ್ ಮಮ್ಮಿ. ಇವಾಗ ಮಗಳ ಯೋಚನೆಗಳಿಗೆ ತಕ್ಕಂತೆ ಏನ್ ಬೇಕೋ ಅದನ್ನ ಮಾಡುವಂತ ಪರ್ಫೆಕ್ಟ್ ಮಮ್ಮಿ. ಓಕೆ, ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿದೆ. ಸೊ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ. ಯಾ, ಇದಕ್ಕೇನೋ ಕಮ್ಮಿ ಆಗಿದೆ ಅನ್ಸ್ತಿಲ್ವಾ? ಏನೋ ಮರ್ತಿದ್ದೀರಾ ಅನ್ಸ್ತಲ್ವಾ? ಉಪ್ಪು ಇರಬೇಕು. ಉಪ್ಪು ಕಡಿಮೆ ಹಾಕಿದ್ದೀರಾ? ಮೋಸ್ಟ್ಲಿ ಉಪ್ಪು ಕಮ್ಮಿ ಆಗಿರ್ಬೇಕು. ನೀವೇ ಟೇಸ್ಟ್ ಮಾಡ್ಬಿಟ್ಟು ಹೇಳಿ, ಏನ್ ಕಡಿಮೆ ಆಗಿದೆ, ಏನ್ ಜಾಸ್ತಿ ಆಗಿದೆ ಅಂತ. ಇಲ್ಲ, ಸರಿ ಇದೆ. ನೀವು ತಮಾಷೆ ಮಾಡ್ತಿದ್ದೀರಾ ನನಗೆ? ಇಲ್ಲ, ಆಕ್ಚುಲಿ ತಮಾಷೆ ಮಾಡ್ತಿಲ್ಲ. ತುಂಬಾ ಚೆನ್ನಾಗಿ ಮಾಡಿದೀರಾ, ತುಂಬಾ ಖುಷಿ ಆಯ್ತು. ಓಕೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಪರ್ಫೆಕ್ಟ್ ಆಗಿದೆ. ಸೊ ಪರ್ಫೆಕ್ಟ್ ಮಮ್ಮಿ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ, ತುಂಬಾ ಫಾಸ್ಟ್ ಆಗಿ ಮಾಡಿದ್ದಾರೆ. ಸೊ ಕಣ್ಣಳತೆ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಸೀಮೆ ಬದನೆಕಾಯಿ ದಾಲ್ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬಾಣಲಿಗೆ ಸ್ವಲ್ಪ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ನಂತರ ಒಂದು ಕುಕ್ಕರಿಗೆ ಸ್ವಲ್ಪ ನೀರು, ಅರ್ಧ ಕಪ್ ಹೆಸರುಬೇಳೆ,
ಹೆಚ್ಚಿದ ಸೀಮೆ ಬದನೆಕಾಯಿ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ರುಬ್ಬಿದ ಹಸಿ ಮೆಣಸಿನಕಾಯಿ ಮಿಶ್ರಣ, ಧನಿಯಾ ಪುಡಿ, ಉಪ್ಪು, ಅರಿಶಿನ ಹಾಕಿ 2 ವಿಜಲ್ ಕೂಗಿಸಿ, ಜೊತೆಗೆ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಗೂ ಮೊದಲೇ ಮಾಡಿದ್ದ ಒಗ್ಗರಣೆ ಹಾಕಿ ಕಲಸಿ. ಈಗ ರುಚಿಕರವಾದ ಸೀಮೆ ಬದನೆಕಾಯಿ ದಾಲ್ ಸವಿಯಲು ಸಿದ್ಧ. ಆಸ್ತಮಾ ಇರೋರು ಐಸ್ ಕ್ರೀಮ್ ತಿನ್ಬೇಕಾ ಬೇಡವಾ ಅಂತ ನಿಮ್ಮೆಲ್ರಿಗೂ ಕನ್ಫ್ಯೂಷನ್ ಇದೆ ಅಲ್ವಾ? ನಮ್ಮ ಸಮೀಕ್ಷೆಯ ಪ್ರಕಾರ ಇದು ಸರಿ. ಆಸ್ತಮಾ ಇರೋರು ಐಸ್ ಕ್ರೀಮ್ ತಿನ್ನಬಾರ್ದು. ಐಸ್ ಕ್ರೀಮ್ ಜೊತೆಗೆ ಯಾವುದೇ ಶೀತದ ಪದಾರ್ಥವನ್ನ ತಿನ್ನಬಾರ್ದು. ಆಂಟಿ ಸುತ್ತು 50-50 ಅಂತ. ನಾವಿಲ್ಲೆಷ್ಟು ಸಾಮಗ್ರಿಗಳನ್ನ ಕೊಟ್ಟಿದೀವಿ. ಸೊ ಇದನ್ನ ಬಳಸ್ಕೊಂಡು ನೀವು ಯಾವ್ದಾದ್ರು ಒಂದು ಅಡ್ಗೆನ ಮಾಡ್ಬೇಕು. ಅದ್ರಲ್ಲಿ ಅರ್ಧ ನೀವು ಮಾಡ್ತೀರಾ, ಇನ್ನರ್ಧನ ನಿಮ್ ಮಗಳು ಬಂದು ಕಂಟಿನ್ಯೂ ಮಾಡ್ತಾರೆ. ಓಕೆ, ಆಗ್ಲಿ. ಓಕೆ, ಸೊ ಇದರಲ್ಲಿ ಏನೇನ ಬಳಸ್ಕೊಳ್ತೀರಾ? ಇವಾಗ ಯಾವ ಡಿಶ್ ಮಾಡ್ಬೇಕು ನೋಡಿ ಒಂದ್ಸತಿ, ನಿಮ್ಗೆ ಏನ್ ಐಡಿಯಾ ಬರುತ್ತೆ ಅಂತ. ಅಕ್ಕಿ, ಟೊಮೆಟೊ, ಬೆಳ್ಳುಳ್ಳಿ ಇದೆಲ್ಲ ಇಟ್ಟಿದ್ದೀರಾ. ಇದು ಗ್ರೇಟ್ ಮಾಡಿರೋದು ಇಲ್ಲಿಟ್ಟಿದ್ದೀರಾ. ಓಕೆ ಓಕೆ, ನಾನು ಗಾರ್ಲಿಕ್ ರೈಸ್ ಮಾಡ್ತೀನಿ. ಓಕೆ, ಗಾರ್ಲಿಕ್ ರೈಸ್ ಮಾಡ್ತೀರಾ ಇವಾಗ? ಬೆಳ್ಳುಳ್ಳಿ ಬಾತ್. ಓಕೆ, ಬೆಳ್ಳುಳ್ಳಿ ಬಾತ್ ಮಾಡ್ತೀರಾ ಈಗ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ? ಬೆಳ್ಳುಳ್ಳಿ, ಅಕ್ಕಿ, ಶುಂಠಿ, ಟೊಮ್ಯಾಟೊ, ಧನಿಯಾ ಪುಡಿ, ಚಕ್ಕೆ ಲವಂಗ ಪುಡಿ, ಅರಿಶಿನ ಪುಡಿ, ಅಚ್ಚಕಾರದ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಓಕೆ, ನಿಮ್ ಮಗಳಿಗೆ ಅಡಿಗೆ ಗೊತ್ತಾ? ಹಾ, ಗೊತ್ತಿದೆ. ಸೊ ಏನಾರು ಐಡಿಯಾ ಬರುತ್ತೆ, ಮಾಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಕಂಪ್ಲೀಟ್ ಮಾಡ್ತಾರಾ? ಮಾಡ್ತಾಳೆ. ಓಕೆ, ಸೊ ಏನ್ ಬೇಕಂಟಿ ನೆಕ್ಸ್ಟ್? ಕುಕ್ಕರ್ ಕೊಡಿ. ಇಮಾಮಿ ಸನ್ಫ್ಲವರ್ ಆಯಿಲ್ ಕೊಡಿ. ಆಂಟಿ ಆಯಿಲ್ ಎಷ್ಟು ಹಾಕ್ಬೇಕು? ಆಯಿಲು 1.5 ಸ್ಪೂನ್ ಸೌಟು. ಓಕೆ, ಇದಕ್ಕೆ ಅಳತೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಕು ಇದಕ್ಕೆ. ಓಕೆ ಓಕೆ, ಹೀಗೆ ಹಾಕಿ ಎಣ್ಣೆ ಕಾಯ್ಬೇಕು. ಓಕೆ, ಅದಕ್ಕೆ ಮುಂಚೆ ಏನಾದ್ರೂ ರೆಡಿ ಮಾಡ್ಕೋಬೇಕಾ? ಏನಿಲ್ಲ, ಇದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು, ಟೊಮೆಟೊ ಹೆಚ್ಚಿಟ್ಕೊಳ್ಬೇಕು. ಓಕೆ, ಇದು ಜಿಂಜರ್ ಗ್ರೇಟ್ ಮಾಡಿ ಇಟ್ಕೋಬೇಕು, ಕೊತ್ತಂಬರಿ ಸೊಪ್ಪು ಅದೆಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು ಅಷ್ಟೇ. ಅಕ್ಕಿ ನೆನೆಸಿಡ್ಬೇಕು. ಓಕೆ, ಅಕ್ಕಿ ನೆನೆಸಿ ಸ್ಟ್ರೈನ್ ಮಾಡಿ ಇಟ್ಕೊಳ್ಬೇಕು. ಓಕೆ, ಅದು ಏನು ಕಾರಣ ಅಂದ್ರೆ, ನಾವು ಎಲ್ಲ ಒಗ್ಗರಣೆಗೆ ಹಾಕಿದ್ಮೇಲೆ ಅಕ್ಕಿ ಒಗ್ಗರಣೆಯಲ್ಲಿ ಸ್ವಲ್ಪ ಇದ್ ಮಾಡ್ತೀವಿ, ಫ್ರೈ ಮಾಡ್ತೀವಿ, ಆಮೇಲೆ ನೀರ್ ಮಿಕ್ಸ್ ಮಾಡೋದು. ಆಗ ಅನ್ನ ಬಾತ್ ಸ್ವಲ್ಪ ಉದ್ದುದ್ದ ಬರುತ್ತೆ. ಓಕೆ ಅಮ್ಮ, ಎಣ್ಣೆ ಕಾದಿದೆ ಅಂತ ಅನ್ಸುತ್ತೆ. ಅದಿದೆ. ಈರುಳ್ಳಿ ಹಾಕೋಣ. ನೆಕ್ಸ್ಟ್ ಬೆಳ್ಳುಳ್ಳಿ. ಓಕೆ, ಶುಂಠಿ ಹಾಕ್ತಾ ಇದ್ದೀನಿ. ಓಕೆ, ಚಕ್ಕೆ ಲವಂಗ ಪುಡಿ ಹಾಕ್ತಾ ಇದ್ದೀನಿ. ಓಕೆ, ಅರಿಶಿನ ಪುಡಿ ಸ್ವಲ್ಪ. ಓಕೆ, ಅಚ್ಚಕಾರದ ಪುಡಿ. ಹಾ, ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀರಾ. ಹಸಿ ಮೆಣಸಿನಕಾಯಿ ಯೂಸ್ ಮಾಡೋದಿಲ್ವಾ? ಇಲ್ಲ. ನಿಮ್ಮನೇಲಿ ಎಲ್ಲರೂ ಜಾಸ್ತಿ ಖಾರ ತಿಂತಾರಾ? ಖಾರನೇ ಇಷ್ಟ. ಓಕೆ, ಎಲ್ಲರಿಗೂ ಖಾರ ಇಷ್ಟ. ಎಸ್ಪೆಷಲಿ ನನ್ನ ಮಗನಿಗೆ ನಾನ್ ವೆಜ್ ತುಂಬಾ ಇಷ್ಟ. ಓಕೆ, ಫುಲ್ ಕಲರೇ ಚೇಂಜ್ ಆಗೋಯ್ತಲ್ಲ ಆಂಟಿ? ಹೌದು. ಸಾಲ್ಟ್ ಹಾಕ್ತೀನಿ. ಹಾ, ಮತ್ತೆ ಟೊಮ್ಯಾಟೊ ಹಾಕ್ಬೇಕಾ ಈಗಲೇ? ಓಕೆ, ತುಂಬಾ ಬೇಗ ಆಗುತ್ತೆ ಅನ್ಸುತ್ತಲ್ಲ ಇದು? ಹೌದು, ಮಾರ್ನಿಂಗ್ ಟೈಮ್ಸ್ ಬ್ರೇಕ್ಫಾಸ್ಟಿಗೆ ಬಹಳ ಬೇಗ ಆಗುತ್ತೆ. ಓಕೆ, ಓ ಈ ತರ ದಿಢೀರ್ ಅಡಿಗೆಗಳು ಬಹಳ ಗೊತ್ತಿದೆ ನಿಮ್ಗೆ. ಮಾಡ್ತೀನಿ. ಇದನ್ನ ಬೇಯ್ಬೇಕಾ ಆಂಟಿ? ಇಲ್ಲ, ಇದು ಫ್ರೈ ಆದ್ಮೇಲೆ ಇನ್ನ ನೆಕ್ಸ್ಟ್ ಅಕ್ಕಿ ಹಾಕಿ ಸ್ವಲ್ಪ ಹುರಿದು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಕ್ಲೋಸ್ ಮಾಡಿ ಅದನ್ನ 2 ವಿಷಲ್ ಬರ್ಸ್ಬೇಕು. ಸೊ ಅವಾಗ ರೈಸ್ ರೆಡಿ ಆಗಿರುತ್ತೆ. ಮಧ್ಯಾಹ್ನದೊತ್ತು ಮಲಗೋದು ಸರಿನಾ ತಪ್ಪಾ ಅಂತ ನಮ್ಮ ಸಮೀಕ್ಷೆಯ ಪ್ರಕಾರ ಮಧ್ಯಾಹ್ನದೊತ್ತು ಮಲಗೋದು ತಪ್ಪು. ಮಧ್ಯಾಹ್ನದೊತ್ತು ಮಲಗೋದ್ರಿಂದ ದೇಹದ ತೂಕ ಹಾಗೆ ಮಧುಮೇಹ ಬರುವಂತ ಚಾನ್ಸಸ್ ಜಾಸ್ತಿ. ಓಕೆ, ರಶ್ಮಿ ಇದನ್ನ ನೋಡಿದ್ರೆ ಏನ್ ಅನ್ನಿಸ್ತಾ ಇದೆ? ನಿಮ್ ತಾಯಿ ಯಾವ ಅಡಿಗೆಯನ್ನ ಮಾಡ್ತಾ ಇರ್ಬೋದು? ಇಂಗ್ರೀಡಿಯೆಂಟ್ಸ್ ಒಗ್ಗರಣೆದು ನೋಡಿದ್ರೆ ಜಾಸ್ತಿ ಬೆಳ್ಳುಳ್ಳಿ ಕಾಣ್ತಾ ಇದೆ ನನಗೆ. ಓಕೆ, ಬೆಳ್ಳುಳ್ಳಿ ಮತ್ತೆ ಟೊಮೆಟೊ ಕಾಣ್ತಾ ಇದೆ. ಸೊ ಐ ಆಮ್ ಗೆಸಿಂಗ್ ಇಟ್ ಶುಡ್ ಬಿ ಬೆಳ್ಳುಳ್ಳಿ ಅನ್ನ ಮಾಡ್ತಾ ಇರ್ಬೇಕು ಅವರು. ಓಕೆ, ಬೆಳ್ಳುಳ್ಳಿ ಅನ್ನ ನಿಮ್ಮಮ್ಮ ಮಾಡಿದಾರ ಮನೇಲಿ ಯಾವಾಗ್ಲಾದ್ರು? ಮಾಡಿದ. ಓಕೆ, ಸೊ ಅದನ್ನೇ ಮಾಡ್ತಿರ್ತಾರೆ ಅಂತ ಗೆಸ್ ಮಾಡ್ತಿದ್ದೀರಾ. ಓಕೆ, ಕಂಟಿನ್ಯೂ ಮಾಡಿ ನೋಡೋಣ, ನೀವು ಹೇಗೆ ಕಂಪ್ಲೀಟ್ ಮಾಡ್ತೀರಾ ಅದನ್ನ? ಮಾಡ್ತೀನಿ. ಓಕೆ, ಈಗೇನ್ ಮಾಡ್ಬೇಕು ನೆಕ್ಸ್ಟ್? ಅವ್ರು ಇಲ್ಲಿ ತನಕ ಏನೇನ್ ಮಾಡಿರ್ಬೋದು ಅಂತ ನೋಡಿ, ಅದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ. ಸೊ ಏನೇನ್ ಹಾಕಿದ್ದಾರೆ? ಬೆಳ್ಳುಳ್ಳಿ, ಟೊಮೆಟೊ,
ಈರುಳ್ಳಿ ಕಾಣ್ತಾ ಇದೆ. ಓಕೆ, ಉಪ್ಪು ಖಾರ ಎಲ್ಲ ಹಾಕಿದ್ದಾರೆ ಅನ್ಸುತ್ತಾ? ಎಲ್ಲ ಹಾಕಿರ್ತಾರಾ? ಸೊ Okay. ನಾನು ರೈಸ್. ನೀವು ಟೇಸ್ಟೇ ಮಾಡಿಲ್ಲ, ಅದು ಹೇಗೆ ಗೊತ್ತಾಗುತ್ತೆ? ಒಂದ್ಸತಿ ಟೇಸ್ಟ್ ಮಾಡಿ ನೋಡ್ಬಿಡಿ. ಓಕೆ, ಜಾಸ್ತಿ ಆಗ್ಬಾರ್ದಲ್ವಾ? ಹಾಕಿದಾರ ಉಪ್ಪು ಖಾರ ಎಲ್ಲ? ಉಪ್ಪು ಖಾರ ಎಲ್ಲ ಹಾಕಿದ್ದಾರೆ Okay. ಅಮ್ಮ. ಸೊ ನೆಕ್ಸ್ಟ್ ನಾನು ರೈಸ್ ಆಮೇಲೆ ಕೊತ್ತಂಬರಿ ಆ್ಯಡ್ ಮಾಡಿ Okay. ಕುಕ್ಕರ್ ಕ್ಲೋಸ್ ಮಾಡಿ. ಈಗ ರೈಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇದು ನಿಮ್ಮ ಮನೇಲಿ ಯಾವಾಗ್ಲಾದ್ರೂ ಟ್ರೈ ಮಾಡಿದೀರಾ? ಹಾ, ಮಾಡಿದ್ದೀನಿ. ಸೊ ಇಲ್ಲಿಂದ ರೆಸಿಪಿ ಫೋನಲ್ಲಿ ಕೇಳ್ಕೊಂಡು ಆನ್ಲೈನ್ ಕೇಳ್ಕೊಂಡು ಅಲ್ಲಿ ಮಾಡ್ತೀರಾ ಅಲ್ವಾ? ಸೊ ದಟ್ ವೆರಿ ಈಸಿ ನಿಮ್ಗೆ ಇವಾಗ ಮಾಡೋದಕ್ಕೆ. Yeah. ಓಕೆ, ನೆಕ್ಸ್ಟ್ ಏನ್ ಹಾಕ್ಬೇಕು? ಸ್ವಲ್ಪ ಹೊತ್ತು ಇದು ರೈಸ್ ಫ್ರೈ ಮಾಡಬೇಕು. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು? ಇವಾಗ ಕ್ಲೋಸ್ Water, ನೀರ್ ಬೇಕಾ? ನೀರ್ ಎಷ್ಟು ಹಾಕ್ಬೇಕು ರಶ್ಮಿ? ಇಲ್ಲಿ ಈ ಲೆವೆಲ್ ತನಕ ಸಾಕಾ? ಒಂದು ಸ್ವಲ್ಪ ಹಾಕ್ಲಾ? ಸಾಕು. ಓಕೆ, ಎಷ್ಟು ಕೂಗ್ಬೇಕು ಇದು? 2 ಕೂಗ್ ಬರಬೇಕು. ಓಕೆ, ಸೊ ಅದಾದ್ಮೇಲೆ ಕೂಲ್ ಆದ್ರೆ ರೈಸ್ ರೆಡಿ. ರೆಡಿ. ಓಕೆ, ನಿಮ್ ತಾಯಿ ಹೀಗೆ ಮಾಡ್ತಾ ಇದ್ರಾ ಅಥವಾ ನೀವೇನಾದ್ರು ಡಿಫ್ರೆಂಟ್ ಆಗಿ ಮಾಡಿದೀರಾ? ಇಲ್ಲ, ಹೀಗೆ ಮಾಡ್ತಾರೆ. ಓಕೆ, ನಿಮ್ ತಾಯಿ ಮೆಚ್ಕೋತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಓಕೆ, ಕಾಲೇಜ್ ಡೇಸ್ ಹೇಗಿತ್ತು ರಶ್ಮಿ ನಿಮ್ಗೆ ಇಲ್ಲಿ? ಕಾಲೇಜ್ ಡೇಸ್ ವಾಸ್ ಫನ್. ಮಹಾರಾಣಿ ಲಕ್ಷ್ಮಿ ಅಮ್ಮನಿ ಕಾಲೇಜ್ ಡನ್ ಬಿಕಾಮ್. ಓಕೆ, ಬರೀ ಹುಡುಗಿರಿರೋ ಕಾಲೇಜಲ್ಲಿ ಓದಿದ್ರಿ. ಓಕೆ, ಸೊ ನಿಮ್ ಬೆಸ್ಟ್ ಫ್ರೆಂಡ್ ಯಾರು? ನನ್ನ ಬೆಸ್ಟ್ ಫ್ರೆಂಡ್ ಅವ್ರ ಹೆಸರು ಸೌಮ್ಯ ಅಂತ. ಓಕೆ, ಶಿ ಈಸ್ ಆಲ್ಸೋ ವರ್ಕಿಂಗ್ ನೋ, ಬಟ್ ರೈಟ್ ನೌ ಐಮ್ ನಾಟ್ ಇನ್ ಟಚ್ ವಿತ್ ಹರ್. ಓಕೆ, ಐ ಆಮ್ ಸರ್ಚಿಂಗ್ ಫಾರ್ ಹರ್ ಥ್ರೂ ಫೇಸ್ಬುಕ್, ಸೊ ಮೇಬಿ ಐ ಶುಡ್ ಫೈಂಡ್ ಹರ್ ಸೂನ್. ಓಕೆ, ನಿಮ್ಮ ಗೆಳತಿ ನಿಮ್ಗೆ ಬೇಗ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಅಡಿಗೆ ಮಾಡೋದು ಬಿಟ್ಟು ಬೇರೆ ಏನು? ನಿಮ್ಮ ಮಮ್ಮಿ ನೋಡೋದು ಅಷ್ಟು ಆಕ್ಟಿವ್ ಆಗಿದ್ದಾರೆ, ಸೊ ನೀವು ಅವರಿಂದ ಏನು ಕಲೀಲಿಲ್ವಾ? ಅವ್ರ ತರ ಆಕ್ಟಿವ್ ಜಾಸ್ತಿ ನೀವು ತುಂಬಾ ರಿಸರ್ವ್ ಅಂತ ಅನ್ಸುತ್ತೆ ನೋಡಿದ್ರೆ, ಸೊ ಯಾಕೆ? ಇಲ್ಲ, ಹಾಗೇನಿಲ್ಲ, ಮಾತಾಡ್ತೀನಿ, ಬಟ್ ಅದೇ ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ, ಸ್ವಲ್ಪ ಟೈಮ್ ತಗೊಳ್ತೀರಾ ಹೊಂದ್ಕೊಳ್ಳೋದಕ್ಕೆ. ಓಕೆ, HR ಗಳಂದ್ರೆ ತುಂಬಾ ಮಾತಾಡ್ಬೇಕು, ಅವರ ಇಂಟರ್ವ್ಯೂಸ್ ತಗೋತಾರೆ, ತುಂಬಾ ಜನರ ಹತ್ರ ಜಾಸ್ತಿ ಬೆರಿಬೇಕು ಅವರು. ಸೊ ಯು ಸಿಮ್ ಟು ಬಿ ವೆರಿ ರಿಸರ್ವ್. ಹೇಗೆ ಇದೆಲ್ಲ? ಯಾ, ಲೈಕ್ ನಾನು ಓದಿದ್ದೀನಿ HR MBA, ಬಟ್ ಐ ಹ್ಯಾವಂಟ್ ವರ್ಕ್ಡ್ ಇನ್ ದಟ್ ಫೀಲ್ಡ್ ಯೆಟ್. ಓಕೆ, ನೀವು ಕೆಲಸ ಮಾಡಿಲ್ಲ. ಪ್ರಾಬ್ಲಿ ಕೆಲಸ ಮಾಡಿದ್ರೆ ತುಂಬಾ ಮಾತಾಡ್ತಾ ಇದ್ರಿ ಅನ್ಸುತ್ತಲ್ವಾ? ನಿಮ್ಗೆ ತುಂಬಾ ಟೈಮ್ ಬೇಕು ಅನ್ಸುತ್ತೆ ಒಬ್ರ ಹತ್ರ ಹೊಂದ್ಕೊಳ್ಳೋದಕ್ಕೆ. ಓಕೆ, ರೆಡಿ ಇದೆ, ನೋಡೋಣ ಈಗ. ಚೆನ್ನಾಗಿ ಕಾಣ್ತಾ ಇದೆ. ಸೊ ಟೇಸ್ಟ್ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ತೀನಿ. ಓಕೆ, ಓಕೆ, ಸರ್ವಿಂಗ್ ಬೌಲ್ ಕೊಡಿ. ಇವಾಗ ಗಾರ್ನಿಶ್ ಮಾಡೋಣ. ಓಕೆ, ರೆಡಿ ಆಗಿದೆ. ಓಕೆ, ಗಾರ್ಲಿಕ್ ರೈಸ್. ಗಾರ್ಲಿಕ್ ರೈಸ್ ನಿಮ್ ತಾಯಿ ಅನ್ಕೊಂಡ್ ಹಾಗೆ ಬಂದಿದ್ಯಾ ಅಂತ ಅವ್ರನ್ನೇ ಕರೆದ್ಬಿಟ್ಟು ಕೇಳೋಣವಾ? ಟೇಸ್ಟ್ ಮಾಡೋದಕ್ಕೆ ನಿಮ್ಮ ತಾಯಿನ ನೀವೇ ಕರೀರಿ. ಅಮ್ಮ, ನಿಮ್ ಮಗಳು ಕಂಪ್ಲೀಟ್ ಮಾಡಿದ್ದಾರೆ, ಬಟ್ ನೀವ್ ಅನ್ಕೊಂಡ ಹಾಗೆ ಮಾಡಿದಾರ ಅಥವಾ ಅವರೇ ಏನಾದ್ರು ಓನಾಗಿ ಮಾಡಿದಾರ ನಂಗೆ ಗೊತ್ತಿಲ್ಲ. ಸೊ ನೀವೇ ಫಸ್ಟ್ ಟೇಸ್ಟ್ ಮಾಡ್ತೀರಾ? ಕರೆಕ್ಟ್ ಆಗಿ ಮಾಡಿದಾ? ಓಕೆ, ನೀವು ಸುಳ್ಳು ಹೇಳ್ತಿದ್ದೀರಾ ನಿಜ ಹೇಳ್ತಿದ್ದೀರಾ ಅಂತ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಆಂಟಿ, ನೀವೊಂದ್ಸತಿ ಉಪ್ಪು ಹಾಕಿದ್ದೀರಾ, ನಿಮ್ಮ ಮಗಳು ಒಂದ್ಸತಿ ಉಪ್ಪು ಹಾಕಿದ್ದಾರೆ ಅನ್ಸುತ್ತೆ. ಉಪ್ಪು ಜಾಸ್ತಿ ಆಯ್ತು? ಇಲ್ಲ, ಕರೆಕ್ಟ್ ಆಗಿದೆ. ರಶ್ಮಿ ಅವರ ನೀವೇ ಒಂದ್ಸತಿ ತಿಂದ್ಬಿಟ್ಟು ಹೇಳ್ಬಿಡಿ, ನಿಮ್ ತಾಯಿ ಯಾಕೋ ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ. ಇಲ್ಲ, ಸರಿ ಇಲ್ಲ, ಸರಿಗಿದ್ಯಾ? ಓಕೆ, ನಾನು ಸುಳ್ಳು ಹೇಳ್ತಿದ್ದೇನೆ ಹಾಗಾದ್ರೆ. ಓಕೆ, ಸುಮ್ಮನೆ ಟೆನ್ಷನ್ ಕೊಡೋಣ ಅಂತ ಹೇಳಿದೆ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೆಳ್ಳುಳ್ಳಿ ಬಾತ್ ಮಾಡುವ ವಿಧಾನ. ಮೊದಲು ಒಂದು ಕುಕ್ಕರಿಗೆ ಸ್ವಲ್ಪ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಚಕ್ಕೆ ಹಾಗೂ ಲವಂಗದ ಪುಡಿ, ಅರಿಶಿನ, ಅಚ್ಚ ಖಾರದ ಪುಡಿ, ಉಪ್ಪು, ಹೆಚ್ಚಿದ ಟೊಮ್ಯಾಟೊ ಹಾಕಿ ಬಾಡಿಸಿ. ಜೊತೆಗೆ 1 ಕಪ್ ಅಕ್ಕಿ, 1.5 ಕಪ್ ನೀರು ಹಾಕಿ 2 ವಿಜಲ್ ಕೂಗಿಸಿ. ಈಗ ಘಮಘಮಿಸುವ ಬೆಳ್ಳುಳ್ಳಿ ಬಾತ್ ಸವೆಯಲು ಸಿದ್ಧ.
ಟಿವಿ ನೋಡ್ತಾ ಯಾವತ್ತೂ ಊಟ ಮಾಡಬಾರ್ದು. ಊಟ ಮಾಡುವಾಗ ನಮ್ಮ ಚಿತ್ತ ಸದ್ಭಾವನೆಯಿಂದ ಇರಬೇಕು. ಈ ಸುತ್ತಿನ ಹೆಸರು ಅಮ್ಮನ ಮಗಳ ಅಂತ. ಸೇಮ್ ಇಂಗ್ರೀಡಿಯೆಂಟ್ಸ್ ಕೊಡ್ತೀವಿ, 5 ನಿಮಿಷ ಟೈಮ್ ಕೊಡ್ತೀವಿ. ಅದನ್ನು ಉಪಯೋಗಿಸಿ ಒಂದೇ ಡಿಶ್ ಮಾಡಬೇಕು. ಇಬ್ರು ನೋಡಕ್ಕೂ ಒಂದೇ ತರ ಇರಬೇಕು. ಸೊ ಟೇಸ್ಟ್ ಹೇಗ್ ಬರುತ್ತೆ ಅಂತ ಒಂದು ಸ್ಪೆಷಲ್ ಗೆಸ್ಟ್ ಬಂದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ. ಓಕೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದ್ರೆ ಏನ್ ಮಾಡಬಹುದು ಅಂತ ಅನ್ಸ್ತಾ ಇದೆ ಆಂಟಿ? ಅಕ್ಕಿ ಹಿಟ್ಟಿನ ಮಸಾಲಾ ರೊಟ್ಟಿ ಮಾಡ್ಕೊಡ್ತೀರಾ ಇವತ್ತೆಲ್ರಿಗೂ? ಪರೋಟ ಬರುತ್ತಾ? ಮಸಾಲಾ ಪರೋಟ. ಮಸಾಲಾ ಪರೋಟ ಮಾಡೋದಕ್ಕೆ ನಿಮಗೆ ಬರುತ್ತಾ ರಶ್ಮಿ ಮಾಡೋದಕ್ಕೆ? ಓಕೆ, ರೆಡಿ ಇದ್ದೀರಾ ಹಾಗಾದ್ರೆ? 5 ನಿಮಿಷ ಟೈಮ್ ಇರೋದು. ಸೊ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ ಹೇಳ್ತೀರಾ? ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು, ಗರಂ ಮಸಾಲ ಪೌಡರು, ಜೀರಾ ಪೌಡರು, ಅಚ್ಕಾರದ ಪುಡಿ, ಇಮಾಮಿ ಸನ್ಫ್ಲವರ್ ಆಯಿಲ್. ನಿಮ್ಮ ಸಮಯ 3, 2, 1 ಸ್ಟಾರ್ಟ್ ಆಯ್ತು. 5 ನಿಮಿಷದಲ್ಲಿ ಮಾಡಬೇಕು. ಮೊದಲು ಬಾಣಲಿ ಇಡಬೇಕು. ಸೊ ಅಮ್ಮ ಫಸ್ಟಾ ಮಗಳು ಫಸ್ಟಾ ಮಾಡೋದು? ನೋಡೋಣ ಫಸ್ಟ್ ಯಾರು ಬೆಸ್ಟ್ ಯಾರು ಅಂತ ನೋಡೋಣ. ಓಕೆ, ಫಸ್ಟ್ ನೀರು ಹಾಕೊಂಡು ನೀರು ಹಾಕಿ ಉಪ್ಪು ಅದರಲ್ಲಿ. ಓಕೆ, ಇದನ್ನ ಡಿಫ್ರೆಂಟ್ ಅನ್ಸುತ್ತಲ್ವಾ? ಇದನ್ನ ಸ್ಟವ್ ಮೇಲೆ ಕಲಿಸ್ಕೊಳ್ತಾ ಇದ್ದೀರಾ? ಸ್ವಲ್ಪ ಆಯಿಲ್ ಹಾಕಬೇಕು ಅದರಲ್ಲಿ. ಓಕೆ, ಅದು ಸ್ವಲ್ಪ ಬಿಸಿ ಆಗೋ ತನಕ ಇಲ್ಲಿ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಇದನ್ನ ನೀರ್ ಹಾಕಿ ಕಲಿಸ್ಕೋಬೇಕು. ಇದು ರೆಡಿ ಇದೆ, ಕಾದಿದೆ. ಓಕೆ, ಈಗ ನೀರ್ ಕಾದಿದೆ. ಈಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಓಕೆ ಓಕೆ ಓಕೆ, ನೋಡೋಣ ಯಾರು ಚೆನ್ನಾಗಿ ಮಾಡ್ತೀರಾ, ಯಾರು ಬೆಸ್ಟ್, ಯಾರು ಫಸ್ಟ್ ಅಂತ. ಆಫ್ ಮಾಡಬೇಡಿ. ಓಕೆ, ಯಾರು ಹೇಳ್ಕೊಟ್ಟಿದ್ದ ಆಂಟಿ ಇದು? ಇದನ್ನು ನಮ್ಮ ತಾಯಿ ಹೇಳ್ಕೊಟ್ಟಿದ್ದೇನೆ. ಓಕೆ, ಸ್ವಲ್ಪ ಆಯಿಲ್ ಹಾಕಬೇಕು ಗೋಧಿ ಹಿಟ್ಟಿಗೆ. ನೆಕ್ಸ್ಟ್ ಆಯಿಲ್ ಹಾಕಿದ್ರಿ ಅಲ್ಲ? ಓಕೆ, ಹಾಕಿದೆ. ಈಗ ನೀರು ಹಾಕಿ ಅದನ್ನ ಕಲ್ಸ್ಕೊಳ್ಬೇಕು. ಓಕೆ, ಇದನ್ನ ಗಟ್ಟಿಯಾಗಿ ಕಲ್ಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಓಕೆ ಕಲ್ಸ್ಕೋಬೇಕು. ಅಮ್ಮ ಏನೇನ್ ಹಾಕಿದ್ರಿ ಅಂತ ಮತ್ತೊಮ್ಮೆ ಹೇಳ್ತೀರಾ? ಗೋಧಿ ಹಿಟ್ಟು, ಓಕೆ, ಜೀರಾ ಪೌಡರ್, ಗರಂ ಮಸಾಲ, ಅಚ್ಕಾರದ ಪುಡಿ, ಉಪ್ಪು. ಓಕೆ, ಈಗ ಚಪಾತಿ ತರ ಲಟ್ಟಿಸ್ಬೇಕು. ಓಕೆ, ಸೊ ಈ ರೊಟ್ಟಿನ ಹಾಗೆ ತಿನ್ಬೋದಾ ಅಥವಾ ಇದಕ್ಕೆ ಜೊತೆಗೆ ಏನಾದ್ರೂ ಇರ್ಬೇಕಾ ಆಂಟಿ? ಕಾಂಬಿನೇಷನ್ ನಾನು ಆಗ್ಲೇ ದಾಲ್ ಮಾಡಿದೆ, ಅದು ಚೆನ್ನಾಗಿರುತ್ತೆ. ಇದು ಈರುಳ್ಳಿ ಗೊಜ್ಜು ಅಂತ ಮಾಡ್ತೀವಿ ನಾವು, ಅದು ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಗೊಜ್ಜು ಅಂತ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಈ ತರ ಉಂಡೆ ಮಾಡ್ಕೊಂಡು. ಓಕೆ ಓಕೆ, ರಶ್ಮಿ ಅವರು ಮಾಡ್ತಾ ಇದ್ದಾರೆ. ಇದನ್ನ ತವಾ ಇದು ಮಾಡಿ ಆನ್ ಮಾಡದಾ? ಆನ್ ಮಾಡಿ. ನಮ್ಮ ಅಮ್ಮ ಮಗಳು ಕಾರ್ಯಕ್ರಮದ ಉದ್ದೇಶನೇ ಇದು. ನೋಡೋಣ ಯಾರು ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ತಾಯಿ ಹೇಳ್ಕೊಟ್ಟಿದ್ನ ಮಕ್ಕಳು ಕಲ್ತಿದಾರಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಇರೋದು ನಾವು. ನಿಜವಾಗ್ಲೂ ಈ ವೇದಿಕೆ ತಾಯಿ ಮಕ್ಕಳಿಗೆ ಮಾಡಿರೋದ್ರಿಂದ ನಿಮ್ಮ ಇದು ತಾಯಿ ಇದು ಎಷ್ಟು ಏನು ಹೇಳ್ತಾರೆ ಇಂಪಾರ್ಟೆನ್ಸ್ ಎಷ್ಟಿದೆ ಮಕ್ಕಳಿಗೆ ಅಂದ್ಬಿಟ್ಟು ಗೊತ್ತಾಗುತ್ತೆ. ಈಗ ಎಷ್ಟೋ ಜನ ಟಿವಿ ನೋಡಿ ಅನ್ಕೊಳ್ತಿರ್ತಾರೆ, ಫಸ್ಟ್ ನನ್ನ ಮಗಳಿಗೆ ಅಡುಗೆ ಕಲಿಸ್ಬೇಕಪ್ಪ, ಯಾಕಪ್ಪ ಸುಮ್ಮನೆ ಕಷ್ಟ ಮುಂದೆ ಅಂತ. ಆಂಟಿ ಎಣ್ಣೆ ಜಾಸ್ತಿ ಹಾಕಿದ್ರು, ರಶ್ಮಿ ಅವ್ರು ಕಡಿಮೆ ಹಾಕಿದ್ದಾರೆ. ಡಯಟ್ ಕಾನ್ಶಿಯಸ್. ಈಗಿನ ಹುಡುಗಿರಲ್ಲ ಅದೆಲ್ಲ ಬಹಳ. ರುಚಿ ಮುಖ್ಯನಾ ಡಯಟ್ ಮುಖ್ಯನಾ ಅಮ್ಮ? ಎರಡು ಮುಖ್ಯ. ಎರಡು ಮುಖ್ಯ ಅಂತೀರಾ? ಎಷ್ಟ್ ದಿನ ಇರ್ತೀವೋ ಚೆನ್ನಾಗಿ ತಿಂದು ಆರಾಮಾಗೆ? ಇಲ್ಲ, ಹಾಗಲ್ಲ. ಆರೋಗ್ಯಕ್ಕೋಸ್ಕರ ಡಯಟ್ ಮಾಡ್ಬೇಕು. ಬಟ್ ಇತ್ತೀಚೆಗೆ ಆರೋಗ್ಯಕ್ಕೋಸ್ಕರ ಡಯಟ್ ಮಾಡೋದಕ್ಕಿಂತ ಬ್ಯೂಟಿ ಕಾನ್ಶಿಯಸ್ ಆಗಿ ಹುಡುಗಿರು ಡಯಟ್ ಮಾಡೋದು ಜಾಸ್ತಿ ಅಲ್ವಾ? ಎಕ್ಸಾಕ್ಟ್ಲಿ. ಸರ್ವಿಂಗ್ ಪ್ಲೇಟ್ ಅಕ್ಕಿ ಹಿಟ್ಟಿನ ಮಸಾಲಾ ಪರೋಟ ರೆಡಿ ಆಗಿದೆ. ಅಕ್ಕಿ ಹಿಟ್ಟಿನ ಮಸಾಲಾ ಪರೋಟ ಅಮ್ಮ ಮಾಡಿರೋದು, ಇದು ಮಗಳು ಮಾಡಿರೋದು. ಸೊ ಅಮ್ಮ ಗೆಲ್ತಾರ ಮಗಳು ಗೆಲ್ತಾರ ಅಂತ ನನ್ಗಂತೂ ಗೊತ್ತಿಲ್ಲ. ಗೆಸ್ಟ್ ಬರ್ತಾರೆ, ಟೇಸ್ಟ್ ಮಾಡ್ತಾರೆ, ಯಾರು ಗೆದ್ದಿದ್ದಾರೆ ಅಂತ ಹೇಳ್ತಾರೆ.
ಅಕ್ಕಿ ಹಿಟ್ಟಿನ ಮಸಾಲಾ ಪರೋಟ ರೆಡಿ ಆಗಿದೆ. ಸೊ ಅಮ್ಮ ಬೆಸ್ಟಾ ಮಗಳು ಬೆಸ್ಟಾ ಅಂತ ಹೇಳೋದಕ್ಕೆ ಒಂದು ಗೆಸ್ಟ್ ಬರ್ತಾರೆ ಅಂತ ನಾನು ಹೇಳಿದೆ. ಗೆಸ್ಟ್ ಯಾರು ಅಂತ ನೀವಿಬ್ರು ಗೆಸ್ಟ್ ಮಾಡ್ಲಿಲ್ಲ. ಸೊ ನೋಡ್ಬಿಡಿ ನೀವೇ ಯಾರು ಗೆಸ್ಟ್ ಅಂತ. ಹಲೋ ಜಗದೀಶ್ ಅವರೇ, ವೆಲ್ಕಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ಸೊ ನಿಮ್ ಹೆಂಡತಿ ಬೆಸ್ಟಾ ಮಗಳು ಬೆಸ್ಟಾ ಅಂತ ಹೇಳೋದಕ್ಕೆ ಇವಾಗ ಬಂದಿದ್ದೀರಾ. ಯಾರು ಚೆನ್ನಾಗಿ ಮಾಡಿರ್ತಾರೆ ಅಡ್ಗೆನ ಅಂತ ಅನ್ನಿಸ್ತಿದೆ? ನನ್ನ ಹೆಂಡತಿನೇ ಚೆನ್ನಾಗಿ ಮಾಡಿರ್ತಾಳೆ. ಪಾಪ ಅಲ್ವಾ ಮಗಳು, ಅವ್ರ ಹಸ್ಬೆಂಡ್ ಬಂದಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಿರೋ ನೀವು, ಮಗಳನ್ನ ಈ ತರ ಕೈ ಬಿಡ್ಬೋದಾ ಇಲ್ಲಿ? ಕೈ ಬಿಡೋ ಅಂತ ಪ್ರಶ್ನೆ ಇಲ್ಲ. ಅವ್ರು ಅಮೆರಿಕದಲ್ಲಿ ಬರೀ ಬ್ರೆಡ್ ತಿನ್ನುವಂತ ಇದರಿಂದ ಚಪಾತಿ ಬಗ್ಗೆ ಅಷ್ಟು ಇದಿರೋದಿಲ್ಲ. ಓಕೆ, ಇವಾಗ ಪರೋಟ ನೀವು ಟೇಸ್ಟ್ ಮಾಡಿ, ನಾನು ಯಾವ್ದು ಮಾಡಿರೋದು ಅಂತ ಹೇಳೋದಿಲ್ಲ, ನೀವು ಟೇಸ್ಟ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ನೋಡೋಣ, ಆಮೇಲೆ ಗೆಸ್ಟ್ ಮಾಡಿ ಯಾರು ಮಾಡಿರೋದು ಅಂತ. ಅಮ್ಮ ಬೆಸ್ಟಾ ಮಗಳು ಬೆಸ್ಟಾ ಅಂತ ನೋಡೋಣ. ಓಕೆ, ಟೇಸ್ಟ್ ಮಾಡಿ ಹೇಳಿ ಚೆನ್ನಾಗಿದ್ಯಾ, ಯಾರು ಮಾಡಿರೋದು ಇದನ್ನ ಅಂತ ಹೇಳ್ಬೇಕು. ಇದು ನಮ್ಮ ಮನೆಯವ್ರು ಮಾಡಿರೋದು. ಓಕೆ, ನೀವು ಹೇಳೋ ಪ್ರಕಾರ ಇದು ನಿಮ್ಮ ಹೆಂಡತಿ ಮಾಡಿರೋದು, ಇದು ನಿಮ್ಮ ಮಗಳು ಮಾಡಿರೋದು. ಹೌದು. ಓಕೆ, ನೋಡೋಣ ಇದು ಯಾರು ಮಾಡಿರೋದು ನೋಡಿ. ಅಂತ. ಓಕೆ, ನಿಮ್ ಮಗಳು ಮಾಡಿರೋದು. ನಿಮ್ಗೆ ಹೆಂಡತಿ ಮೇಲಿರೋ ಕಾನ್ಫಿಡೆನ್ಸ್ ಮಗಳ ಮೇಲೆ ಇಲ್ವಲ್ಲ ಸರ್? ನನ್ ಮಗಳು ಅಷ್ಟು ದೂರ ಹೋಗಿದ್ದಾಳೆ, ಅಡ್ಗೆ ಕಲ್ತಿರ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸೇ ಇಲ್ಲ ನಿಮ್ಗೆ. ಪಾಪ ಬೇಜಾರ್ ಮಾಡ್ಕೋತಾ ಇದಾರೆ ರಶ್ಮಿ ಅವರು. ಶಿ ಪ್ರೂವ್ಡ್ ಇಟ್, ಚೆನ್ನಾಗಿ ಕುಕ್ ಮಾಡ್ತಾರೆ ಅಮ್ಮಂಗಿನ್ನ ಅಂತ ಕೊನೆಗೆ. ಓಕೆ, ನೀವ್ ಹೇಳಿದ್ರಿ ಈಗ ಯಾವ್ದು ಚೆನ್ನಾಗಿದೆ ಅಂತ. ಈಗ ನಾನ್ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹೌದು, ಆಕ್ಚುಲಿ ನೀವು ಹೇಳ್ದಾಗೆ ಮಗಳೇ ಚೆನ್ನಾಗಿ ಮಾಡಿದ್ದಾರೆ. ಆಂಟಿ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದ್ದಾರೆ. ರಶ್ಮಿ ಅವರು ಇಂಗ್ರೀಡಿಯೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಹಾಕಿದ್ದಾರೆ. ಸರ್, ಅಷ್ಟು ದೂರದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಹೆಂಡತಿ ಮತ್ತೆ ಮಗಳು ಮಾಡಿರೋ ಅಂತ ಅಡಿಗೆನ ಟೇಸ್ಟ್ ಮಾಡಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ವಂದನೆ. ರಶ್ಮಿ ಅವರೇ, ಅಮೆರಿಕಾದಿಂದ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಹೇಗನ್ನಿಸ್ತು? ತುಂಬ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಇಟ್. ಓಕೆ, ಅಮ್ಮ ನಿಮ್ಗೆ ಹೇಗನ್ನಿಸ್ತು? ಇಲ್ಲಿ ತನಕ ನಮಗೆ ಹೇಳಿ ನಮಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದ. ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಅಷ್ಟು ದೂರದಿಂದ ಬಂದಿರೋದಕ್ಕೆ ನಿಮ್ಗೆ ಒಂದು ನೆನಪಿನ ಕಾಣಿಕೆ. ಹೇನ್ಸ್ ಅಮೆರಿಕಾದ ನಂಬರ್ 1 ಅಪೆರಲ್ ಬ್ರ್ಯಾಂಡ್ ಕಡೆಯಿಂದ 1000 ರೂಪೀಸ್ ಗಿಫ್ಟ್ ವೋಚರ್. ಥ್ಯಾಂಕ್ ಯು. ಆಯುರ್ವಿನ್ ನ್ಯೂಟ್ರಿಗೇನ್ ನ್ಯೂಟ್ರಿಸ್ಲಿಮ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಭಾರತ್ ಗ್ಲಾಸ್ ಅಂಡ್ ಕ್ರಾಕರೀಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್ ಎಂಡ್ಯೂರಿಂಗ್ ಕ್ವಾಲಿಟಿ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ಅವ್ರ ಕಡೆಯಿಂದ ಒಂದು ಎಲೆಕ್ಟ್ರಿಕ್ ಕೆಟಲ್. ಥ್ಯಾಂಕ್ ಯು. ಜೈಶಂಕರ್ ಸ್ಯಾರಿ ಪ್ಯಾಲೇಸ್ ವಿವಿಪುರಂ ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ 1000 ರೂಪೀಸ್ ಗಿಫ್ಟ್ ವೋಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು.